ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರು ಇಡ್ಲಿ ಜೊತೆಗೆ ಬ್ರೇಕ್ಫಾಸ್ಟ್ ಕೊಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇವಲ ತಿಂಡಿ ತಿಂದು ಎದ್ದು ಬಂದಿಲ್ಲ, ಜೊತೆಗೆ ಡಿಸಿಎಂಗೆ ಖುಷಿಯಾಗುವಂತಹ ಮಾತುಗಳನ್ನೇ ಸಿಎಂ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಮನೆ ಮುಂದೆ ನಿಂತುಕೊಂಡು ಹೇಳಿ ಬಂದಿದ್ದಾರೆ. ಅಲ್ಲದೆ ರಾಜಕೀಯ ಏನು ನಮ್ಮಪ್ಪನ ಆಸ್ತಿ ಅಲ್ಲ ಅನ್ನೋದರ ಮೂಲಕ ರಾಜಕೀಯದ ಬಗ್ಗೆ ತನಗೆ ಮೋಹವೇ ಇಲ್ಲ ಎಂಬಂತೆಯೂ 2 ಬಾರಿ ಡಿಸಿಎಂ ಆಗಿ 2 ಬಾರಿ ಸಿಎಂ ಆಗಿ ಆಡಳಿತ ನಡೆಸಿರುವ ಮತ್ತು ಈಗಲೂ ಆಡಳಿತ ನಡೆಸ್ತಾ ಇರುವ ವಿಧಾನಸೌಧದ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಮೇಲೆ ನಿಂತು ಹೇಳಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ. ಏನಿಲ್ಲ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಬಾಂಧವ್ಯಕ್ಕೆ ಬಹಳ ಸೂಟ್ ಆಗ್ತಾ ಇರುವಂಥದ್ದು, ಸೂಕ್ತ ಅಂತ ಅನ್ನಿಸ್ತಾ ಇರುವಂಥದ್ದು ಉಪೇಂದ್ರ ಚಿತ್ರದ ಹಾಡು. ಉಪೇಂದ್ರ ಹಾಡು ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ ಅಂತ. ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ ಏನೇನಿಲ್ಲ ಅನ್ನುವಂತಹ ಅರ್ಥವೂ ಕೂಡ ಇದೆ. ಸದ್ಯಕ್ಕೆ ಸಿಎಂ ಅವರು ಹೇಳೋ ಪ್ರಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕೆ ಕೇವಲ ಒಂದೇ ಒಂದು ಮಾತಿನ ದೂರದಲ್ಲಿ ನಿಂತಿದ್ದಾರೆ. ಆ ಮಾತು ಯಾವುದು ಗೊತ್ತಾ? ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳಿದ ತಕ್ಷಣ ಡಿಸಿಎಂ ಅವರು ಸಿಎಂ ಆಗಲಿದ್ದಾರೆ. ಕೇಳೋದಕ್ಕೆ ಬಹಳ ಸುಲಭ ಅಂತೇಳಿ ಅನ್ಸುತ್ತೆ. ಹಾಗಂತ ಹೈಕಮಾಂಡ್ ಯಾವಾಗ ಹೇಳುತ್ತೆ ಅನ್ನೋದಕ್ಕೆ ಯಾವುದೇ ಕಾಲಮಿತಿ ಇಲ್ಲ. ಹೈಕಮಾಂಡ್ ಹಾಗೆಲ್ಲ ಹೇಳದಂತೆ, ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳದಂತೆ ತಡೆಯುವ ರಾಜಕೀಯ ಒತ್ತಡಗಳು ನಡೆಯೋದೇ ಇಲ್ಲ ಅನ್ನೋದಕ್ಕೂ ಯಾವುದೇ ಖಾತ್ರಿ ಇಲ್ಲ. ಆದರೆ ಹೈಕಮಾಂಡ್ ಹೇಳಬೇಕು ಅವರು ಸಿಎಂ ಆಗಲಿ ಅಂತ. ಇದರ ನಡುವೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆಗೆ ಮಾತನಾಡ್ತಾ ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇದೊಂದು ರೀತಿಯಲ್ಲಿ ಎಲ್ಲದಕ್ಕೂ ಸಿದ್ಧರಾಗಿರುವಂತೆಯೂ ಕೂಡ ಭಾಸವಾಗ್ತಾ ಇದೆ. ಆದರೆ ಅವರು ಸಿದ್ಧರಾಗಿರುವಂಥದ್ದು ಯುದ್ಧಕ್ಕೋ ಅಥವಾ ಶಸ್ತ್ರ ತ್ಯಾಗಕ್ಕೋ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಬಹಳ ಸಿದ್ದರಾಮಯ್ಯನವರ ಇವತ್ತಿನ ನಡೆ ನುಡಿಯನ್ನು ಗಮನಿಸಿದಾಗ ಬಹಳ ಆರಾಮಾಗಿದ್ದಾರೆ. ಎಲ್ಲೂ ಅವ್ರಿಗೆ ಸಿಟ್ಟು ಮಾಡ್ಕೊಂಡು ಮಾತಾಡೋದು ಅಥವಾ ಏನೋ ದೂಡದಿಂದ ಮಾತಾಡುವಂಥದ್ದು ಅಥವಾ ಇನ್ನೇನೋ ಟೆನ್ಷನ್ನಲ್ಲಿದ್ದಾರೆ ಸಿ ಎಂ ಅನ್ನೋಂಥ ರೀತಿಯಲ್ಲಿಲ್ಲ. ಖುಷಿ ಖುಷಿಯಾಗಿಯೇ ಇವೆಲ್ಲವನ್ನು ಕೂಡ ಮಾತನಾಡಿದರೆ ಭಾಳ ಶಿವಕುಮಾರ್ ಅವರ ಮನೆಯಿಂದ ಹೊರಗಡೆ ಬರುವಾಗ ಕೂಡ ತಮ್ಮ ಹಿಂದಿನ ಶೈಲಿಯಲ್ಲಿ ಒಂದು ಬಿಜೀರು ಹೊಡ್ಕೊಂಡು ನಡ್ಕೊಂಡು ಬರ್ತಾರಲ್ಲ, ಆ ರೀತಿಯಾಗಿ ಭಾಳ ಆರಾಮಾಗಿದ್ದೀನಿ ನಾನು, ಯಾವುದೇ ಟೆನ್ಷನ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯವರು ಓಡಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ವಿ. ಹಾಗಾದರೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ? ಇದರ ನಡುವೆ ಸಿದ್ದರಾಮಯ್ಯನವರ ತಟ್ಟೆಯಲ್ಲಿದ್ದಂತಹ ನಾಟಿ ಕೋಳಿ ತುಂಡುಗಳನ್ನು BJP ನಾಯಕರುಗಳು ಗಮನಿಸಿದ್ದಾರೆ ಮತ್ತು ಗಮನಿಸಿ ಅದಕ್ಕೆ ಬಹಳಷ್ಟು ರಾಜಕೀಯದ ಲೇಪನವೂ ಕೂಡ ಮಾಡಿದ್ದಾರೆ. ಭಾವನೆಗಳ ಲೇಪನವೂ ಕೂಡ ಆಗಿದೆ. ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಏನಿಲ್ಲ. ಇನ್ನು ಎರಡನೇ ಸುದ್ದಿ, ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಂಚಾರ್ ಸಾಥಿ ಯಾಕೆ? ಕೇಂದ್ರ ಸರ್ಕಾರ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಅನ್ನುವಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಹೊರಟಿದೆ. ಈ ಸಂಚಾರ್ ಸಾಥಿ ಮೂಲಕ ಡಿಜಿಟಲ್ ಅರೆಸ್ಟ್, ಡಿಜಿಟಲ್ ಫ್ರಾಡ್ಗಳನ್ನು ತಡೆಯುವಂಥ ಉದ್ದೇಶ ಇದೆ. ಮತ್ತು ಸ್ಪ್ಯಾಮ್ ಕಾಲ್ಗಳು ಅಥವಾ ಬೇರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಅಥವಾ ಮೊಬೈಲ್ ಕಳ್ಳತನ ಆದರೆ ಆ ಮೊಬೈಲನ್ನು ಅದರ IMEI ನಂಬರ್ನ ಮೂಲಕವಾಗಿ ಆ ಮೊಬೈಲನ್ನು ಬ್ಲಾಕ್ ಮಾಡುವಂಥದ್ದು ಅಥವಾ ಮೊಬೈಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕಂಟ್ರೋಲನ್ನು ಮಾಡೋದಕ್ಕೂ ಕೂಡ ಈ ಸಂಚಾರ್ ಸಾಥಿ ಆ್ಯಪ್ ಮೂಲಕ ಸಾಧ್ಯ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಇದೇ ಸಂಚಾರ್ ಸಾಥಿ ಆ್ಯಪ್ ಸರ್ವಾಧಿಕಾರಿ ಆಡಳಿತಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಾ ಇದೆ. ಇಷ್ಟಕ್ಕೂ ಈ ಸಂಚಾರ್ ಸಾಥಿ ಆ್ಯಪ್ ಇರೋದು ಯಾಕೆ? ಅದು ಹೇಗೆ ಕೆಲಸ ಮಾಡುತ್ತೆ? ಏನಿದರ ಉದ್ದೇಶ? ಪ್ರತಿಪಕ್ಷಗಳ ಆರೋಪ ಏನು? ಆಡಳಿತ ಪಕ್ಷದ ಸಮರ್ಥನೆ ಏನು? ಇದೆಲ್ಲವನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಸಂಚಾರ್ ಸಾಥಿ ಯಾಕೆ ಅನ್ನೋದರ ಬಗ್ಗೆ. ಈಗ ಮೊದಲ ಸುದ್ದಿ ಕಡೆ ಹೋಗೋಣ. ಏನಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ರೀತಿ, ನನಗೆ ರಾಜಕೀಯದ ಬಗ್ಗೆ ಏನು ಅಂತ ಆಸಕ್ತಿ ಇಲ್ಲ, ಏನು ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಈ ರೀತಿಯಾದಂತಹ ಮಾತುಗಳನ್ನೆಲ್ಲರೂ ಹೇಳ್ತಾ ಇದ್ದಾರೆ. ನಾಳೆ ಏನಾಗುತ್ತೆ ಅಂತೇಳಿ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿ, ನಾನು ರಾಜಕೀಯದ ಬಗ್ಗೆ ಯೋಚನೆ ಮಾಡೋದಿಲ್ಲ,
ನಾನು ಯಾವುದೇ ರೀತಿ ಅಂತ ಯೋಚನೆ ಮಾಡಿ ಈ ರೀತಿಯಾಗೆಲ್ಲ ಸಿದ್ದರಾಮಯ್ಯನವರು ಹೇಳ್ತಾರೆ. ಮತ್ತು ಅವರು 45 ವರ್ಷಗಳ ಕಾಲ ರಾಜ್ಯದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. 2 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, 16 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಶಿವಕುಮಾರ್ ಅವರ ಮನೆ ಮುಂದೆ ಹೇಳಿದ್ದಾರೆ. ಯಾವಾಗ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಬಹಳ ಸಿಂಪಲ್ ಆಗಿರುವಂಥ ಆನ್ಸರ್ ಸಿದ್ದರಾಮಯ್ಯನವ್ರ ಕಡೆಯಿಂದ ಬಂದಿದೆ. ಆದರೆ ಏನಿದರ ಉದ್ದೇಶ, ಯಾವ ಸ್ವರೂಪದ ರಾಜಕೀಯದಲ್ಲಿ ನಡೀತಾ ಇದೆ ಈ ವರದಿಯಲ್ಲಿ ವಿವರಿಸಿ. 9:30 DCM ಮನೆಯಲ್ಲಿ ಮೈಸೂರು ಟೇಸ್ಟು, ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಒಂದೇ ಪಕ್ಷ, ಒಂದೇ ಸಿದ್ಧಾಂತ, ಒಗ್ಗಟ್ಟು. 2028 ಗೆಲ್ಲೋದೇ ಟಾರ್ಗೆಟ್. ನಿನ್ನೆ ಮೊನ್ನೆಯಿಂದ CM DCM ಬಾಯಿನಲ್ಲಿ ಬರ್ತಿರೋದು ಇದೊಂದೇ ಡೈಲಾಗ್. ನಂದು CMದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವತ್ತು CM ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ರು. ಬ್ರೇಕ್ಫಾಸ್ಟ್ನಲ್ಲಿ ಏನೇನಿತ್ತು, ಏನೇನ್ ತಿಂದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿಯಾದ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಕಡೆಗೆ ರಾಜಕೀಯ ರಂಗದ ಗಮನ ನೆಟ್ಟಿತ್ತು. DKಶಿ ಮನೆಯಲ್ಲಿ ಬೆಳಿಗ್ಗೆ ನಾಟಿ ಕೋಳಿ ಸಾರು, ಇಡ್ಲಿ ತಿನ್ನುತ್ತಾ CM ಸಿದ್ದರಾಮಯ್ಯ DK ಸಹೋದರರ ಜೊತೆ ಮಾತುಕತೆ ನಡೆಸಿದ್ದಾರೆ. ಕಳೆದ 2.5 ವರ್ಷದ ಆಡಳಿತದ ವೇಳೆ ಸಿಕ್ಕ ಸಹಕಾರದ ರೀತಿಯಲ್ಲೇ ಮುಂದೆಯೂ ನಾವೆಲ್ಲ ಒಗ್ಗಟ್ಟಿನಿಂದಲೇ ಕೆಲಸ ಮಾಡಬೇಕು ಎಂಬ ಸಂದೇಶ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮಿಬ್ಬರ ಮಧ್ಯೆ ಯಾವುದೇ ಗೊಂದಲ ಹಾಗೂ ಭಿನ್ನಾಭಿಪ್ರಾಯಗಳು ಇನ್ನು ಮುಂದೆಯೂ ಇರಬಾರದು. CM ಸ್ಥಾನ ಸೇರಿದಂತೆ ಯಾವುದೇ ವಿಷಯ ಇದ್ರೂ ಅದನ್ನ ಹೈಕಮಾಂಡ್ ತೀರ್ಮಾನಿಸುತ್ತದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಎಂದು ಮಾತುಕತೆಯ ವೇಳೆ ಇಬ್ಬರೂ ಒಮ್ಮತದಿಂದ ಹೇಳಿಕೊಂಡಿದ್ದಾರೆ. ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಕೇಳ್ರಿ ಇಲ್ಲಿ. ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರನ್ನು ಕೇಳ್ಬರ್ತಿದ್ರು. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಇದೇ ವೇಳೆ CM ಜೊತೆಗೆ ಇದ್ದ DK ಕೂಡ ನಾವು ಯಾರೂ ಬೇರೆ ಬೇರೆ ಇರಲಿಲ್ಲ, ಒಗ್ಗಟ್ಟಾಗೇ ಇದ್ವಿ, ಇನ್ನು ಮುಂದೆಯೂ ಒಗ್ಗಟ್ಟಾಗಿಯೇ ಇರುತ್ತೇವೆ ಎಂದಿದ್ದಾರೆ. ಯಾರು ನೋಡ್ರಿ, ಒಂದ್ ಹೇಳಪ್ಪ, ಇಲ್ಲಿ ಯಾರು ಬೇರೆನೂ ಇರ್ಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ. ಇದರ ನಡುವೆಯೇ DK ಶಿವಕುಮಾರ್ ಯಾವಾಗ CM ಆಗ್ತಾರೆ ಎಂಬ ನೇರ ಪ್ರಶ್ನೆ CM ಸಿದ್ದರಾಮಯ್ಯ ಕಡೆಗೆ ತೂರಿ ಬಂದಿತ್ತು. ಅದಕ್ಕೆ ಥಟ್ಟನೆ ರಿಯಾಕ್ಟ್ ಮಾಡಿರುವ CM ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಎನ್ನುವ ಮೂಲಕ ಪಕ್ಕದಲ್ಲಿದ್ದ ಶಿವಕುಮಾರ್ ಅವರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಹೀಗೆ DKಶಿ ಮನೆಯಲ್ಲಿ CM ಬ್ರೇಕ್ಫಾಸ್ಟ್ ಮುಗಿಸಿ ಹೋಗುತ್ತಲೇ DK ಮನೆಯಲ್ಲಿ ಆಪ್ತರ ಸಭೆ ನಡೆಯಿತು. ಬ್ರೇಕ್ಫಾಸ್ಟ್ ಸಂದೇಶದ ಬಳಿಕ DK ಟೀಮ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಎಂಬ CM ಮಾತಿನ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ DK ಸಂದೇಶ ಹೀಗಿತ್ತು: ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಮನಸ್ಥಿತಿಗೆ ಬಂದಂತಿದೆ. ಹೈಕಮಾಂಡ್ ನಾಯಕರು ಸಭೆ ಕರೆಯುವ ತನಕ ನೋಡೋಣ, ಆಮೇಲೆ ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಮಾಡೋಣ. ಏನೇನೋ ಮಾತಾಡಿ ಗೊಂದಲ ಮಾಡಿಕೊಳ್ಳೋದು ಬೇಡ ಎಂದ್ರು. DK ಹಾಗೆ ಹೇಳುತ್ತಲೇ ಏನೂ ಮಾತನಾಡದೆ ಅಣ್ಣನ ಮನೆಯಿಂದ ಹೋದರು DK ಸುರೇಶ್. ಯಾವಾಗ CM ಬಾಯಿಯಿಂದಲೇ ಹೈಕಮಾಂಡ್ ಹೇಳಿದಾಗ DK CM ಆಗ್ತಾರೆ ಎಂಬ ಉತ್ತರ ಬಂತು, DCM ಆಪ್ತರು ಕೂಡ ಖುಷಿಯಾಗಿದ್ದಾರೆ. ಇನ್ನೇನಿದ್ದರೂ ಹೈಕಮಾಂಡ್ ಹೇಳಿದಂತೆಯೇ ಆಗುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಅವರೇ ಹೇಳಿದ್ದಾರೆ, ಹೈಕಮಾಂಡ್ ಯಾವಾಗ ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಇನ್ನೇನು ನಾವೆಲ್ಲ ಈಗ ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ.
ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅವರು ದೊಡ್ಡ ಮಟ್ಟದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಅದ್ರ ಚರ್ಚೆ ಮಾಡಿ ಏನಾದ್ರು ತೀರ್ಮಾನ ತಗೋತಾರೆ. ಹೌದು, ಹೈಕಮಾಂಡ್ ಹೇಳಿದ್ಮೇಲೆ ಹಾಗೆ ಆಗ್ತಾರೆ. ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಡೆಲ್ಲಿ ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಅವಾಗ ಹೋಗ್ತೀವಿ ಅಂದಿದ್ದಾರೆ. ನೀವು ಯಾರ್ಯಾರು ಬ್ರೇಕ್ಫಾಸ್ಟ್ ಮಾಡಿದ್ರು ಅವ್ರನ್ನ ಕೇಳಬೇಕು, ನಮ್ಮನ್ನ ಕೇಳಿದ್ರೆ ನೀವು ಅವರು ಯಾರ್ಯಾರು ಟಿಫನ್ ತಿನ್ಸಿದ್ರು, ಯಾರ್ಯಾರು ಟಿಫನ್ ತಿನ್ನಕ್ಕೆ ಹೋಗಿದ್ರು ಅವ್ರನ್ನ ಕೇಳಿದ್ರೆ ಈ ಸಮಸ್ಯೆ ಬಗೆಹರಿತದಪ್ಪ. ನೀವು ನಮ್ಮನ್ನ ಕೇಳಿದ್ರೆ ನಾವೇನು ಮಾಡೋಣ? ನಿಮಗೆ ಎಷ್ಟು ವಿಚಾರ ಗೊತ್ತೋ ಅಷ್ಟೇ ವಿಚಾರ ನಮಗೂ ಗೊತ್ತಿರೋದು. ಅಂತಿಮವಾಗಿ ಬ್ರೇಕ್ ಬೀಳಲೇಬೇಕಲ್ಲ, ಎಲ್ಲರೂ ಒಂದು ಕಡೆ ಅಂತ್ಯ ಕಾಣಲೇಬೇಕಲ್ಲ. ಬಹುಶಃ ಬ್ರೇಕನ್ನು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೇಂದ್ರದಲ್ಲಿ ಶಕ್ತಿಯುತವಾಗಿದೆ. ಬಹುಶಃ ಎಲ್ಲದಕ್ಕೂ ಕೂಡ ತೆರೆ ಎಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಡಿಕೆ ಮನೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅಂತಿಮ ದರ್ಶನ ಪಡೆಯಲು ಹೋಗಿದ್ದ ಸಿಎಂ ನಂತರ ವಿಧಾನಸೌಧಕ್ಕೆ ಬಂದು ಇಲಾಖಾ ಸಭೆಗಳನ್ನ ಮಾಡಿದ್ರು. ಸಭೆ ಮುಗಿಸಿ ವಿಧಾನಸೌಧದ ಪಶ್ಚಿಮ ದ್ವಾರದ ಮೂಲಕ ಹೊರಗೆ ಬರುತ್ತಿರುವಾಗ ಎದುರಾದ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸಿಎಂ ಮಾಡಿದ ಮಾತುಗಳು ಇದೀಗ ಎಲ್ಲರಲ್ಲೂ ಭಾರೀ ಕುತೂಹಲ ಮೂಡಿಸಿದೆ. ರಾಜಕೀಯ ನಮ್ಮಪ್ಪನ ಆಸ್ತಿನ ಎಂಬ ಸಿಎಂ ಹೇಳಿಕೆ ಬೆನ್ನಲ್ಲೇ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿವೆ. ಸಿದ್ದರಾಮಯ್ಯ ಏನೇ ಬಂದರೂ ಅದನ್ನ ಅದಕ್ಕೆ ತಕ್ಕಂತೆ ತೆಗೆದುಕೊಂಡು ರಾಜಕೀಯ ಮಾಡುತ್ತಾ ಬಂದಿರುವವರು. ಹೀಗಾಗಿಯೇ ಇಲ್ಲಿ ರಾಜಕೀಯ ಏನು ನಮ್ಮಪ್ಪನ ಆಸ್ತಿನ ಎನ್ನುವ ಮೂಲಕ ಅಧಿಕಾರ ಬಿಟ್ಟುಕೊಡಲು ಸಜ್ಜಾದರ ಎಂಬ ಅನುಮಾನ ಇದ್ದೇ ಇದೆ. ಹಾಗಿದ್ದರೂ ಇವೆಲ್ಲ ಸಿಎಂ ಸಹಜವಾಗಿ ಖುಷಿಯಲ್ಲಿ ಹೇಳಿರುವ ಮಾತುಗಳು. ಅವರಲ್ಲಿ ಯಾವುದೇ ಬೇಸರವೂ ಇರಲಿಲ್ಲ. ಇದಕ್ಕೆ ಬೇರೆ ಅರ್ಥ ಕೊಡಬೇಕಾದ ಅಗತ್ಯವೂ ಇಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರ ಯಾವ್ದಾಗತ್ತೆ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಅದು ಅವ್ರು ಮಾತಾಡದಂತೆ ಇತ್ತು. ಆತರ ಏನಿಲ್ಲ ರೀ, ಖುಷಿಯಾಗಿದ್ದಾರೆ. ಗೋಪಾಲ್ ಇವೆಲ್ಲ ರಾಜಕೀಯ ಬಿಡೋ, ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ. ಬಿಟ್ರೆ ಅವ್ರು ಯಾವತ್ತೂ ಆ ಥರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ. ಎಷ್ಟು ಖುಷಿಯಾಗಿ ಬಂದರು. ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈ ಹಾಕೋ ಬಂದು ನಿಮ್ಮ ಟಿವಿಯವರೆಗೂ ಬಂದು ಹೇಳಿದಾರಲ್ವಾ. ಹಾಗಾಗಿ ಈ ಥರ ಏನು ಆ ಥರ ಇರಲಿಲ್ಲ. ಏನೋ ಸಹಜವಾಗಿ ಹೇಳಿದ್ದಾರೆ. ಅದು ಯಾವುದೇ ಬೇರೆ ಗೊಂದಲವಾಗಿ ಹೇಳುವಂಥದ್ದು ಯಾವುದೂ ಹೇಳಿಲ್ಲ. ಅವರು ಭಾಳ ಖುಷಿಯಾಗಿ ಸಂತೋಷವಾಗಿ ಟಿಫನ್ ಮಾಡಿದ್ದರಿಂದ ಹಿಡಿದು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಅಷ್ಟೇ, ಮತ್ತೆ ಯಾವುದೂ ಇಲ್ಲ. ಹೀಗೆ ಸಿಎಂ ಹಾಗೂ ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಸುತ್ತಲೂ 10 ಚರ್ಚೆಗಳು ನಡೆಯುತ್ತಿರುವಾಗಲೇ ನಾಳೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಮಂಗಳೂರಿನಲ್ಲಿ ನಡೆಯುತ್ತಿರುವ ಗುರುಗಾಂಧಿ ಸಂವಾದದಲ್ಲಿ ವೇಣುಗೋಪಾಲ್ ಭಾಗಿಯಾಗುತ್ತಿದ್ದಾರೆ. ಸಂವಾದಕ್ಕೂ ಮುನ್ನ ಅಥವಾ ಸಂವಾದದ ಬಳಿಕ ರಾಜ್ಯ ರಾಜಕಾರಣದ ಬಗ್ಗೆಯೂ ಒಂದಷ್ಟು ಚರ್ಚೆಗಳಾಗುವ ಸಾಧ್ಯತೆಗಳಿವೆ. ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ಕೆಸಿವಿ ಜೊತೆಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು, ಅದೇ ವೇಳೆ ಕೆಲವೊಂದು ಚರ್ಚೆ ನಡೆಯಬಹುದು ಎಂದಿದ್ದಾರೆ. 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ನಾಳೆಯ ಮಂಗಳೂರಿನ ಸಭೆ ಬಳಿಕ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂ ಕರೆದು ಸಂಧಾನ ಮಾಡುವ ಸಾಧ್ಯತೆಗಳು ಈಗಲೂ ಇವೆ ಅನ್ನೋದು ಕೆಲ ಶಾಸಕರ ವಾದ. ಹೈಕಮಾಂಡ್ ಇವಾಗ ತೀರ್ಮಾನ ಮಾಡಿಕೊಂಡು 2-3 ದಿನದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದು ಏನಿವತ್ತು ಕರ್ನಾಟಕದಲ್ಲಿ ನಡೀತದೆ ಅದನ್ನ ಬಗೆಹರಿಸಂತ ಕೆಲಸನ ಮಾಡ್ತಾರೆ. 100% ನಮ್ಗೆ ವಿಶ್ವಾಸ ಇದೆ. ಕೆಲವೇ ದಿನಗಳಲ್ಲಿ ಇದೆಲ್ಲ ಕೂಡ ನಮ್ಗೆ ಸ್ಪಷ್ಟವಾದಂತ ಚಿತ್ರ ಹೊರಗೆ ಬರ್ತದೆ. ಇನ್ನೊಂದು ವಾರ ಬಿಟ್ಟು ಹೇಳ್ತಾನಲ್ಲ ಹೋಗಿದ್ದು ಕರೆ ಸುಳ್ಳೇನಿಲ್ಲ. ಒಂದೊಂದು ವಾರ ಏನ್ ಯಾವ್ದು ಒಂದು ಫುಲ್ ಸ್ಟಾಪ್ ಇಡ್ರಿ ಅಂತ ಹೋಗಿದ್ದಾನೆ. 5 ಸೇ ಎಸ್ ಅವ್ರ ಏನ್ ಮಾತುಕತೆ ಆಗೈತಿ 5 ಸೇ ಕೊಟ್ಟಿರ್ತೀವಿ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಇನ್ನೊಂದು ವಾರ ಬಿಟ್ಟು ನಿಮ್ಗೆಲ್ಲ ಹೇಳ್ತಾರೆ. ಹನುಮ ಜಯಂತಿ ನಾಟಿ ಕೋಳಿ ಮರ್ಡರ್, ಕಾಂಗ್ರೆಸ್ನ ಬಿಗ್ ಬಾಸ್ ಸೋನಿಯಾ ಕೈನಲ್ಲಿ ದಾಳ, ಸಮಸ್ಯೆ ಅಂತ ಬರುವ ಜನರಿಗೆ ನಾಟಿ ಕೋಳಿಯನ್ನೇ ಕೊಡಿ. ಸರ್ಕಾರದಲ್ಲಿ ಯಾವಾಗ ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಪಠಿಸೋದಕ್ಕೆ ಶುರು ಮಾಡಿದ್ರು, ಪ್ರತಿಪಕ್ಷ ಬಿಜೆಪಿಯವರು ಸಿಎಂ ತಟ್ಟೆಯ ಮೇಲೆಯೇ ರಾಜಕೀಯ ಶುರು ಮಾಡಿದ್ದಾರೆ. ಬೆಳಗ್ಗಿನ ತಿಂಡಿಗೆ ನಾಟಿ ಕೋಳಿ ತಿಂದಿದ್ದನ್ನೇ ಮುಂದಿಟ್ಟುಕೊಂಡು ಹನುಮ ಜಯಂತಿ ದಿನ ನಾಟಿ ಕೋಳಿ ಮರ್ಡರ್ ಮಾಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು.
ಬಿಜೆಪಿ ನಾಯಕರ ನಾಟಿ ಕೋಳಿ ದಾಳಿ ಇಲ್ಲಿಗೆ ನಿಂತಿಲ್ಲ. ಸರ್ಕಾರ ಈ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಕಾಲ ಕಳೆಯುವುದನ್ನ ಬಿಟ್ಟು ಬೆಂಗಳೂರಿನಲ್ಲಿರುವ ಗುಂಡಿಗಳ ಬಗ್ಗೆ ಗಮನ ಹರಿಸಲಿ ಎಂದು ಕುಟುಕಿದ್ದಾರೆ. ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ನಾಟಿ ಕೋಳಿ ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಮಾಡೋದಾದ್ರೆ ನಾಟಿ ಕೋಳಿನೇ ಎಲ್ಲರಿಗೂ ಕೊಟ್ಬಿಡೋದು ಒಳ್ಳೇದು. ಯಾಕೆಂದ್ರೆ ನಾಟಿ ಕೋಳಿನಲ್ಲಿ ಈ ಸರ್ಕಾರದಲ್ಲಿ ಪರಿಹಾರ ಇದೆ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ, ಉಪಹಾರಕ್ಕೆ ಕರೀರಿ ಅಂತ. ಕಾಂಗ್ರೆಸ್ಸಿನ ಹೈಕಮಾಂಡ್ ಉಪಹಾರಕ್ಕೆ ಕರೀರಿ. ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೇಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿಯಾಗಿದೆ. ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ, ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ. ಅದೊಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಇದು ಚರ್ಚೆ ಆಗಬೇಕಿತ್ತು. ಅದು ರಾಷ್ಟ್ರೀಯ ವಿಷಯನಾ ಅಥವಾ ರಾಜ್ಯದ ಸಮಸ್ಯೆನಾ? ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು ವಿಷಯಾಂತರ ಆಗೋದು ಬೇಡ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ. ಅವ್ರ ಮನೆಗೆ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು, ಯಾವ ಬಟ್ಟೆ ಹಾಕಿದ್ರು ಅನ್ನೋದು ಚರ್ಚೆ ವಿಷಯ ಆಗಬಾರ್ದು. ಬೆಳಗಾವಿಯ ಅಧಿವೇಶನಕ್ಕೆ ಇನ್ನು 5 ದಿನ ಬಾಕಿ. ಹೀಗಿರುವಾಗಲೇ ಕುರ್ಚಿ ಕಚ್ಚಾಟವನ್ನೇ ದಾಳ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಸಜ್ಜಾಗ್ತಿದೆ. ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೂ ಮುಂದಾಗಿದೆ. ಅದೆಲ್ಲದರ ಬಗ್ಗೆಯೂ ಇವತ್ತಿನ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಚರ್ಚೆ ಆಗಿದೆ. ಪ್ರತಿಪಕ್ಷಗಳು ಏನೇ ಮಾಡಿದ್ರು ಅದಕ್ಕೆಲ್ಲ ದಿಟ್ಟ ಉತ್ತರ ಕೊಡುವ ಬಗ್ಗೆಯೂ ನಿರ್ಧಾರವಾಗಿದೆ. ಬೆಳಗಾವಿಯ ಅಧಿವೇಶನಕ್ಕೆ ಇನ್ನು 5 ದಿನ ಬಾಕಿ. ಹೀಗಿರುವಾಗಲೇ ಕುರ್ಚಿ ಕಚ್ಚಾಟವನ್ನೇ ದಾಳ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಸಜ್ಜಾಗ್ತಿದೆ. ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೂ ಮುಂದಾಗಿದೆ. ಅದೆಲ್ಲದರ ಬಗ್ಗೆಯೂ ಇವತ್ತಿನ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಚರ್ಚೆ ಆಗಿದೆ. ಪ್ರತಿಪಕ್ಷಗಳು ಏನೇ ಮಾಡಿದ್ರು ಅದಕ್ಕೆಲ್ಲ ದಿಟ್ಟ ಉತ್ತರ ಕೊಡುವ ಬಗ್ಗೆಯೂ ನಿರ್ಧಾರವಾಗಿದೆ. ಬೆಳಗಾವಿಯಲ್ಲಿ ಇದೇ ಸೋಮವಾರದಿಂದ ಅಧಿವೇಶನ ಇದೆ. ಆ ಕಾರಣಕ್ಕೆ ಸರ್ಕಾರದ ರಣನೀತಿಗಳ ಬಗ್ಗೆ ಚರ್ಚೆ ಆಗಿದೆ. ಪ್ರತಿಪಕ್ಷಗಳ ಅವಿಶ್ವಾಸ ಗೊತ್ತುವಳಿ ಎದುರಿಸುವ ಬಗ್ಗೆಯೂ ತಂತ್ರಗಾರಿಕೆ ನಡೆದಿದೆ. ಪ್ರತಿಪಕ್ಷಗಳ ವಿಚಾರಗಳನ್ನ ಬಹಳ ಅಗ್ರೆಸಿವ್ ಆಗಿ ಸರ್ಕಾರ ಎದುರಿಸಲು ಸಿದ್ಧವಾಗಿದೆ. ಬಿಜೆಪಿ ಜೆಡಿಎಸ್ ಜಂಟಿ ತಂತ್ರಗಳಿಗೆ ಪ್ರತಿತಂತ್ರಗಳನ್ನ ಈಗಾಗಲೇ ಮಾಡಲಾಗಿದೆ. ಮೆಕ್ಕೆಜೋಳ, ಕಬ್ಬಿನ ಪರಿಹಾರದ ಬಗ್ಗೆಯೂ ಚರ್ಚೆ ಮಾಡಲಾಗುತ್ತೆ. ನಮ್ಮ ಸರ್ಕಾರ ಯಾವಾಗಲೂ ರೈತರ ಪರವಾಗಿ ಇರುತ್ತದೆ ಎಂಬುದು ಸಿಎಂ ಡಿಸಿಎಂ ಭರವಸೆ. ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಕೇಂದ್ರದ ಎಂಎಸ್ಪಿ ದರದಲ್ಲೇ ಖರೀದಿಗೆ ಚರ್ಚೆ ಮಾಡಿದ್ದೇವೆ. ಅಗತ್ಯ ಬಿದ್ದರೆ ಕೇಂದ್ರಕ್ಕೆ ನಿಯೋಗ ಕೊಂಡೊಯ್ಯುವ ಬಗ್ಗೆಯೂ ಚರ್ಚೆ ಆಗಿದೆ ಎಂದರು ಸಿಎಂ ಡಿಸಿಎಂ. ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ. ಆಮೇಲೆ ಪಶು ಆಹಾರ ಅದಕ್ಕೆ ಒಂದು 4-5 ಲಕ್ಷ ಆಗ್ತದೆ. ಸೊ ಇವರು 7ರಿಂದ 10 ಲಕ್ಷದವರೆಗೆ ಯಾರು ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ. ಆಮೇಲೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಆಸ್ ಇಫ್ ದಟ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಇಲ್ಲ, ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ, ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ನಮ್ಮದು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ. ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಬ್ರೇಕ್ಫಾಸ್ಟ್ ಮುಗಿದಾಕ್ಷಣ ಎಲ್ಲವೂ ಸರಿ ಹೋಯ್ತು ಅಂತ ಹೇಳೋದಕ್ಕಾಗಲ್ಲ. ನಾಳೆ ಮಂಗಳೂರು, ಇನ್ನೆರಡು ದಿನ ಅಥವಾ ಅಧಿವೇಶನದ ಬಳಿಕ ದೆಹಲಿ ಪ್ರವಾಸ ಹಾಗೂ ಮಾತುಕತೆಗಳು ಕೂಡ ಕುತೂಹಲ ಕೆರಳಿಸಿವೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಇಬ್ಬರೂ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಯಾರ ಕೈ ಮೇಲಾಗುತ್ತೆ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಎಂಬ ಕುತೂಹಲ ಸಹಜವಾಗಿ ಇನ್ನಷ್ಟು ದಿನಗಳು ಇದ್ದೇ ಇರುತ್ತವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.